कर्नाटक के हुबली में सड़क निर्माण को लेकर विवाद गहरा गया है। भवानी शंकर मंदिर के सामने स्थित पुष्करणी पर सड़क बनाए जाने के फैसले का हिंदू समर्थन संगठनों और भाजपा कार्यकर्ताओं ने विरोध किया है। प्रदर्शनकारियों का आरोप है कि शहर में लंबे समय से गड्ढों और खराब सड़कों की समस्या बनी हुई है, लेकिन निगम ने उनकी शिकायतों पर अपेक्षित कार्रवाई नहीं की। अब विवादित स्थल पर सड़क निर्माण की पहल से स्थानीय भाजपा पार्षदों में नाराजगी है। पुष्करणी प्रोटेक्शन कमेटी के विरोध के बाद निगम आयुक्त कार्यालय के बाहर भी प्रदर्शन किया गया। प्रदर्शनकारियों ने पुष्करणी से सड़क हटाने और उसकी खुदाई कराने की मांग की। नगर सदस्य संतोष चौहान ने कहा कि मंदिर के सामने बनी सड़क को तत्काल हटाकर पुष्करणी को संरक्षित किया जाना चाहिए। साथ ही उन्होंने आगामी सामान्य बैठक में भी मुद्दा उठाने की बात कही। ಕಾಲದಿಂದ ಹೆಂಗೆಂಗ ಭಾರತ ದೇಶಾದ್ಯಂತ ಹೆಸರುಗಳು ಚೇಂಜ್ ಆಕ್ಕೊಂತ ಬರ್ತಾ ಇದ್ವು. ಆಕ್ಚುಲಿ ಅದು ವಾರ್ಡ್ ನಂಬರ್ 55ರಲ್ಲಿ ಹಳೆ ಹುಬ್ಳಿಯಲ್ಲಿರುವಂತ ಪ್ರದೇಶ ಅಗಸರ ಹೊಂಡ ಅಂತ ಇತ್ತು. ಅದು ಅಗಸರ ಹೊಂಡವನ್ನ ಮುಂದೆ ಕಾಲ ಕಾಲಕ್ಕೆ ತಕ್ಕಂತೆ ಮುಸ್ಲಿಂ ಮೂಲಭೂತವಾದಿಗಳು ಅದನ್ನ ಆಸಾರ ಹೊಂಡ ಅಂತ ಮಾಡಿದ್ರು. ಅಲ್ಲಿ ಪುಷ್ಕರಣಿ ಇದ್ದಿದ್ದಕ್ಕೆ ಕುರುಹುಗಳಿದಾವ. ಪೂನಾ ಪ್ರಾಂತ್ಯ, ಮುಂಬೈ ಪ್ರಾಂತ್ಯದ ನಾವು ಗೆಜಿಟೇರಿಯನ್ ರಾಜ್ಯಪತ್ರವನ್ನು ತೆಗೆದು ನೋಡಿದ್ರೆ ಅದರೊಳಗಡೆ ಸಾರ್ವಜನಿಕ ಹೊಂಡ ಅಂತ ಮುಂಬೈ ಪ್ರಾಂತ್ಯದ ಮ್ಯಾಜಿಸ್ಟ್ರೇಟ್ ಹೇಳಿದ್ದಾರೆ. ಬಾಂಬೆ ಪ್ರಾಂತ್ಯ, ನಮ್ದೇನು ಕರ್ನಾಟಕ ಮೊದಲು ನಾವು ಏಕೀಕರಣ ಆಗೋಗಿದ್ದ ಮೊದಲು ಮುಂಬೈ ಪ್ರಾಂತ್ಯ ಅಂತಿತ್ತು. ಮುಂಬೈ ಪ್ರಾಂತ್ಯದಲ್ಲಿ ಅಗಸರ ಹೊಂಡ ಅಂತಿದೆ. ಅಗಸರ ಹೊಂಡದ ಪಕ್ಕ ಇನ್ನೊಂದು ಸಿಹಿ ನೀರಿನ ಕುಡಿಯೋ ಹೊಂಡ ಕೂಡ ಇದೆ. ಅದಕ್ಕೂ ಸಾಕಷ್ಟು ದಾಖಲಾತಿಗಳಿದಾವೆ. ಅದನ್ನು ಬಿಟ್ಟು 2023ರಲ್ಲಿ ಮಹಾನಗರ ಪಾಲಿಕೆ ಆಯುಕ್ತರು ಅವ್ರು ಯಾಕೋ ಹಿಂದೂಗಳ ಮೇಲೆ ದ್ವೇಷ ಕಾಣಿಸುತ್ತೆ. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಹಿಂದೂಗಳ ಮೇಲೆ ದ್ವೇಷ ಇದೆ ಅವರಿಗೆ. ಹುಬ್ಬಳ್ಳಿಯ ಶಾಂತಿಯನ್ನ ಭಗ್ನ ಮಾಡ್ಲಿಕ್ಕಾಗಿನೇ ಡಾಕ್ಟರ್ ರುದ್ರೇಶ್ ಗಾಳಿ ಅವ್ರನ್ನ ಕರ್ನಾಟಕ ಸರ್ಕಾರ ಇಲ್ಲಿ ವರ್ಗಾವಣೆ ಮಾಡಿರ್ಬೋದು ಅಂತಂದು ಇತ್ತೀಚೆಗೆ ಗೊತ್ತಾಗ್ತಾ ಇದೆ. ಆಕ್ಚುಲಿ 2023 ಅವರೇನು ನಿಮ್ಗೆ ಕಾಪಿ ಕೊಟ್ಟಿದ್ದಾರೆ, ಅದರಲ್ಲಿ ಬಹಳ ಸ್ಪಷ್ಟವಾಗಿ ಫಸ್ಟ್ ಪ್ಯಾರಾಗ್ರಾಫ್ ದಲ್ಲಿ ಉಲ್ಲೇಖ ಇದೆ. 100 ಮೀಟರ್ ಒಳಗಡೆ ಯಾವುದೇ ಹೊಸ ಕಾಮಗಾರಿಗಳನ್ನ ನಿರ್ಮಾಣವನ್ನ ಮಾಡಬಾರದು ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ಹಳೆ ಹುಬ್ಬಳ್ಳಿ ಭಾಗದಲ್ಲಿರುವ ಆಸ್ಥಾನ ಹೊಂಡದಲ್ಲಿರುವ ಪುರಾತನ ಭವಾನಿ ಶಂಕರ ನಾರಾಯಣ ದೇವಸ್ಥಾನದ ಆವರಣದಲ್ಲಿರುವ ಪುಷ್ಕರಣಿಯ ಉಳಿವಿಗಾಗಿ ಇವತ್ತು ನಾವು ಮಹಾನಗರ ಪಾಲಿಕೆ ಎಲ್ಲ ಭಾರತೀಯ ಜನತಾ ಪಕ್ಷದ ಸದಸ್ಯರು ಏನು ಭವಾನಿ ಶಂಕರ ದೇವಸ್ಥಾನ ಸಂಸ್ಕರಣಾ ಸಮಿತಿಯವರು ಏನು ಹೋರಾಟ ಹಾಕೊಂಡಿದ್ದಾರೆ, ಅದರ ಬೆಂಬಲಾರ್ಥವಾಗಿ ಇವತ್ತು ನಾವು ಈ ಹೋರಾಟವನ್ನು ಪಾಲಿಕೆಯ ಆಯುಕ್ತರಂತ ಡಾಕ್ಟರ್ ರುದ್ರೇಶ್ ಗಾಳಿ ವಿರುದ್ಧ ನಾವು ಇವತ್ತು ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ. ಇವತ್ತು ಅವಳಿ ನಗರದಲ್ಲಿ ಮಾಡಲಿಕ್ಕೆ ಸಾಕಷ್ಟು ಕೆಲಸಗಳು ಪಾಲಿಕೆ ಆಯುಕ್ತರಿದೆ. ಅದನ್ನ ಬಿಟ್ಟು ಒಂದು ಸಮುದಾಯದ ಓಲೈಕೆಗಾಗಿ ಸರ್ಕಾರದ ಕೈಗೊಂಬೆಯಾಗಿ ಮತ್ತು ಸ್ಥಳೀಯ ಶಾಸಕರ ಒಂದು ಕೈಗೊಂಬೆಯಾಗಿ ಇವತ್ತು ರುದ್ರೇಶ್ ಗಾಳಿ ಅವರು ಮಹಾನಗರ ಪಾಲಿಕೆ ಎಲ್ಲ ಕಾನೂನುಗಳನ್ನು ಮೀರಿ ಇವತ್ತು ರಾತೋರಾತು ಪೊಲೀಸ್ ಬಂದೋಬಸ್ತಿಯಲ್ಲಿ ಒಂದು ಅತಿಕ್ರಮಣ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇವತ್ತು ತಾವು ತಮ್ಮ ಮುಖಾಂತರ ಸಾಕಷ್ಟು ತಾವು ಸಾರ್ವಜನಿಕರಿಗೆ ಎಲ್ಲಿ ಅವಳಿ ನಗರದಲ್ಲಿ ರಸ್ತೆ ತೆಗೆದುಕೊಂಡು ಎಲ್ಲ ವಿಷಯಗಳನ್ನು ವಿಸ್ತರಿಸಿದ್ರು ಅವು ಕಡೆ ಗಮನ ಕೊಡದೆ ಇವತ್ತು ಆಯುಕ್ತರು ಎಲ್ಲ ಕಾನೂನುಗಳನ್ನು ಮೀರಿ ಇವತ್ತು ಅಲ್ಲಿ ಅತಿಕ್ರಮಣ ವ್ಯವಸ್ಥೆ ಮಾಡಿದ್ದಾರೆ. ಆ ರಸ್ತೆ ಮಾಡೋಕೆ ಮುಂಚೆ ಪುರಾತತ್ವ ಇಲಾಖೆ ಏನು ಒಂದು ನಿರ್ಬಂಧ ಇದೆ, 100 मीटर 200 मीटर 300 मीटर ಅಂತ. कर्नाटक के हुबली में मंदिर क्षेत्र में सड़क निर्माण को लेकर विवाद बढ़ गया। विरोध प्रदर्शन के बीच पहुंचे म्युनिसिपल कमिश्नर रुद्रेश घाली को कुछ म्युनिसिपल सदस्यों ने कार्यालय के अंदर प्रवेश नहीं करने दिया। इस दौरान कमिश्नर और सदस्यों के बीच तीखी कहासुनी हुई। कमिश्नर ने सवाल उठाया कि मंदिर के आसपास पहले भी काम हो चुके हैं, तब किसी ने आपत्ति नहीं जताई। अब सड़क बनने के बाद विरोध क्यों किया जा रहा है? वहीं सदस्यों ने आर्कियोलॉजिकल विभाग के नियमों का हवाला देते हुए सवाल उठाया कि प्रतिबंधों के बावजूद सड़क निर्माण किसकी अनुमति से कराया गया। इसी मुद्दे को लेकर दोनों पक्षों में बहस हुई। म्युनिसिपल सदस्यों ने निर्माण कार्य पर नाराजगी जताते हुए संबंधित जिम्मेदार लोगों से जवाब मांगने की बात कही। फिलहाल विवाद को लेकर निगम स्तर पर आरोप प्रत्यारोप जारी है। वहीं सड़क निर्माण को लेकर निगम ने अपना भी पक्ष रखा है। निगम कमिश्नर रुद्रेश घाली के अनुसार ये काम कॉर्पोरेशन सदस्यों के फंड से हुआ है और निगम की संपत्ति पर कराया गया। उन्होंने बताया कि 2023 में आर्कियोलॉजिकल विभाग के पत्र में यहाँ पुष्करणी के निशान नहीं मिलने की बात कही गई थी। वहीं विरोध के बाद भाजपा सदस्यों ने दोबारा पुरातत्व सर्वे कराने की मांग कही। ಇದು ಪಾಲಿಕೆ ಸದಸ್ಯರ ಅನುದಾನದಲ್ಲಿ ಕಾಮಗಾರಿನ ಮಾಡಿದ್ದೀವಿ. ಇದ್ರ ಮುಂಚೆ ಸುಮಾರು 8 ಕಾಮಗಾರಿಗಳು ಆಗಿದೆ. ಮಹಾನಗರ ಪಾಲಿಕೆ ಅನುಮೋದನೆ ಒಂದಿಗೆ ಆಗಿದೆ. ಹಿಂದೆ ಸ್ಥಳೀಯ ಶಾಸಕರಿರ್ಬೋದು, ಹಿಂದಿನ ವಾರ್ಡ್ ಸದಸ್ಯರಿರ್ಬೋದು,
ಮತ್ತು ಬೇರೆ ಬೇರೆ ಇಲಾಖೆಯಿಂದ ಕಾಮಗಾರಿಗಳು ಆಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಈ ಕಾಮಗಾರಿಯನ್ನು ಮಾಡಿದ್ದೀವಿ. ಪ್ಲಸ್ ಪುರಾತತ್ವ ಇಲಾಖೆ ಅದೇ ಮತ್ತೆ ಪದೇ ಪದೇ ಅದೇ ಕೋಟ್ ಮಾಡೋಕ್ಕಾಗತ್ತೆ. ನಾವು 2023ರಲ್ಲಿ ಪುರಾತತ್ವ ಇಲಾಖೆಯಿಂದ ಒಂದು ಪತ್ರ ಬಂದಿದೆ. ಇಲ್ಲಿ ಪುಷ್ಕರಣಿ ಇರೋ ಬಗ್ಗೆ ಯಾವುದೂ ಪುರಾವೆಗಳು ಕಂಡು ಬಂದಿಲ್ಲ ಅಂತಂದು ನಮ್ಮ ಝೋನ್ 10 ಆಫೀಸ್ಗೆ ಒಂದು ಕರೆಸ್ಪಾಂಡೆನ್ಸ್ ಆಗಿದೆ. ಸೊ ಅದನ್ನೆಲ್ಲ ಆಧಾರವಾಗಿಟ್ಕೊಂಡು ಈ ಕಾಮಗಾರಿಯನ್ನು ನಾವು ಮಾಡಿದ್ವಿ. ಮೂಲಭೂತ ಸೌಕರ್ಯ ಕೊಡಬೇಕು. ಅಲ್ಲಿ ಸಾಕಷ್ಟು ಸ್ವಲ್ಪ ಸ್ಲಮ್ ಏರಿಯಾ ಇದೆ. ನಮ್ಮ ಪೌರ ಕಾರ್ಮಿಕರಿಗೆ ಹಂಚಿಕೆ ಮಾಡಿದಂಥ ಜನತಾ ಪ್ಲಾಟ್ಗಳಿದೆ. ಬೇರೆ ಬೇರೆ ಜನಾಂಗದವರೆಲ್ಲ ಇರ್ತಾರೆ ಅಲ್ಲಿ. ಒಂದು ಮತ್ತು ಮಳೆ ಬಂದಾಗ ಅಲ್ಲಿ ಸ್ವಲ್ಪ ಇದು ನೀರು ನಿಂತು ಸಾರ್ವಜನಿಕರಿಗೆ ಓಡಾಟಕ್ಕೆ ಮತ್ತು ಈ ವಾಹನ ಸಂಚಾರಕ್ಕೂ ಸ್ವಲ್ಪ ತೊಂದರೆ ಆಗ್ತಾ ಇತ್ತು. ಸೊ ಬೇಸಿಕ್ ಫೆಸಿಲಿಟಿ ಕೊಡಬೇಕು ಅಂತ ಒಂದು ಉದ್ದೇಶದಿಂದ ಈ ಕಾಮಗಾರಿಯನ್ನು ಮಾಡಿದ್ವಿ. ರಸ್ತೆ ನಿರ್ಮಾಣ ಮಾಡಿ ಅದು ಪಾಲಿಕೆ ಆಸ್ತಿನೇ. ಪಾಲಿಕೆ ಇದರಲ್ಲಿ ನಮ್ಮ ಮುನ್ಸಿಪಾಲ್ಟಿ ಹೊಂಡ ಅಂತಿದೆ. ನಮ್ಮ ಡಾಕ್ಯುಮೆಂಟ್ ಪ್ರಕಾರ ಮುನ್ಸಿಪಾಲ್ಟಿ ಹೊಂಡ ಅಂತಿದೆ. ಸೊ ಅದು ವಹಿವಾಟು ರಸ್ತೆ. ಭಾಳಷ್ಟು ಸಾರ್ವಜನಿಕರು ವಹಿವಾಟ ಮಾಡ್ತಾ ಇದ್ರು. ನಮ್ಮ ಗೂಡಾದಲ್ಲಿ ಹುಬ್ಳಿ ಧಾರವಾಡ ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಪ್ರಕಾರ ಅದು ವಹಿವಾಟು ರಸ್ತೆ ಅಂತ ಕೂಡ ಎಂಟ್ರಿ ಆಗಿದೆ. CDP ರಸ್ತೆನೂ ಆಗಿದೆ. ಸರಿ, ಉತ್ಖನನ ಮಾಡಬೇಕು, ಸರ್ವೆ ಮಾಡ್ಬೇಕಂತ ಆಗ್ರಹಿಸ್ತಿದ್ದಾರೆ ಸರ್. ಅದಕ್ಕೆ ಏನು ಇಲ್ಲ, ನಾವು ಪತ್ರ ಬರಿತೀವಿ ಆಲ್ರೆಡಿ. ಈಗ ಒಂದ್ಸರಿ ಕರೆಸ್ಪಾಂಡೆನ್ಸ್ ಮಾಡಿದ್ವಿ ನಾವು ಯಾವ ಪುರಾತತ್ವ ಇಲಾಖೆಗೆ ಈ ಥರ ಪುಷ್ಕರಣಿ ಇರೋ ಬಗ್ಗೆ ಸ್ಥಳ ಪರಿಶೀಲನೆ ಮಾಡಿರಿ ಅಂತ. ಸ್ಥಳ ಪರಿಶೀಲನೆ ಮಾಡಿ ನಮ್ಗೆ ವರದಿ ಕೊಟ್ಟಿದ್ರು. ಸೊ ಮತ್ತೊಂದು ಇವರು ಇವತ್ತು ನಮ್ಮ ಗೌರವಾನ್ವಿತ ಸದಸ್ಯರೆಲ್ಲ ಮಾಡಬೇಕು, ಇನ್ನೊಂದ್ಸರಿ ಸರ್ವೆ ಮಾಡಬೇಕು ಅಂತ ಅವರು ಮನವಿ ಮಾಡಿದ್ದಾರೆ. ಇನ್ನೊಂದ್ಸರಿ ಪತ್ರ ಬರೀತಾರೆ.